ನನ್ನ ಅಭಿಪ್ರಾಯ ಹೇಳಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಅಂದರೆ ಇವತ್ತು ಬಂದಿರೋ ಕಾರಣ ಅಂದರೆ ಎರಡಿದೆ. ಒಂದು ನಮ್ಮ ರೂಮ್ಮೇಟ್ ನಿಧಿ ಬರ್ಡೇ ಇದೆ, ಇವತ್ತು ಹುಟ್ಟದಬ್ಬ ಇದೆ. ಮತ್ತು ನಾನಿಲ್ಲಿ 5-6 ತಿಂಗಳಿದ್ದೆ ನನ್ನ ಮಗನ ಟ್ರೀಟ್ಮೆಂಟ್ ಸಲುವಾಗಿ. ಹಾಗಾಗಿ ಅವನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಅಂದರೆ CP ಪೇಷಂಟ್ ಆಗಿರ್ಬೋದು ಮಕ್ಕಳಿಗೆ, ಮತ್ತು ವಾಕಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಏನೇ ಪ್ರಾಬ್ಲಮ್ ಇದ್ರು ಮಕ್ಕಳದು ಇಲ್ಲಿ ಬಂದು ನೀವು ತೋರಿಸ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಪ್ರವೀಣ್ ಫಿಸಿಯೋಥೆರಪಿ ಅಂತ ಹಾವೇರಿಯಲ್ಲಿದೆ. ಮೈತ್ರಿ ಹೋಟೆಲ್ ಅಂತ ಬರುತ್ತೆ, ಅಶ್ವಿನಿ ನಗರ 3ನೇ ಕ್ರಾಸ್. ನೀವು ಗೂಗಲಲ್ಲಿ ಹಾಕಿದ್ರು ಸಿಗುತ್ತೆ, ಇನ್ಸ್ಟಾದಲ್ಲೂ ಸಿಗುತ್ತೆ. ಹಾಗಾಗಿ ನಾನು ಇವತ್ತು ಪ್ರವೀಣ್ ಫಿಸಿಯೋಥೆರಪಿ ಬಗ್ಗೆ ಒಂದೆರಡು ಅಭಿಪ್ರಾಯ ಹೇಳಬೇಕು ಅಂತ ಬಂದಿದ್ದು. ಬಂದಿರೋ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಹೇಗೆ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಅಂತ. ಇವಾಗೆಲ್ಲ ಹೊಸ ಬ್ಯಾಚ್ ಬಂದಿದೆ. ನಮ್ಮ ಓಲ್ಡ್ ಬ್ಯಾಚ್ನವ್ರಂದ್ರೆ ನಮ್ಮ ಸುಮಾ ಇದ್ದಾಳೆ, ಮತ್ತೆ ಸರಸ್ವತಿ ಇದ್ದಾಳೆ, ಹಂಗ ಮತ್ತೆ ಚಿಂತಿ ಅವರು ಒಂದ್ 4-5 ಜನ ಇದ್ದಾರೆ. ಬಾಕಿ ಎಲ್ಲರೂ ಹೊಸಬ್ರು ಇದ್ದಾರೆ. ಇಲ್ಲಿ ಬಂದವ್ರು ಎಲ್ಲರೂ ಆಲ್ಮೋಸ್ಟ್ 5-6 ತಿಂಗಳು 7-8 ತಿಂಗಳು ಆಮೇಲೆ ಅಪ್ ಅಂಡ್ ಡೌನ್ ಮಾಡೋರು ಇದ್ದಾರೆ. ಅವ್ರವ್ರಿಗೆ ಹೇಗ್ ಕಂಫರ್ಟೇಬಲ್ ಇರುತ್ತೆ ಆ ತರ ಅವ್ರಿಗೆ ಮಾಡ್ಕೊಳ್ತಾರೆ. ಮತ್ ನಾವ್ ಇಲ್ಲಿ ಏನ್ ಕಲ್ತೋಗಿರ್ತೀವಿ ಅದನ್ನ ಮನೇಲಿ ಮಾಡಿಸ್ಬೇಕು ಮಕ್ಕಳಿಗೆ. ಮೇನ್ ಇವರಿಗೆ ಅವ್ರ ಪ್ರಾಬ್ಲಮ್ ರಿಕವರ್ ಆಗೋ ತನಕ ಅವ್ರ ಎಕ್ಸರ್ಸೈಸ್ ಗಳನ್ನ ಮಾಡಿಸ್ತಾನೆ ಇರ್ಬೇಕು ನಾವು ಲೈಫ್ ಟೈಮ್. ಯಾಕಂದ್ರೆ ಎಲ್ಲಾ ಮಕ್ಕಳ ಪ್ರಾಬ್ಲಮ್ ಒಂದೇ ತರ ಇರಲ್ಲ. ನನ್ ಮಗನ್ ಪ್ರಾಬ್ಲಮ್ ಒಂದ್ ತರ ಆದ್ರೆ ಅವಳ ಪ್ರಾಬ್ಲಮ್ ಒಂದ್ ತರ ಇರುತ್ತೆ, ಇನ್ನೊಬ್ಬ ಮಗು ಪ್ರಾಬ್ಲಮ್ ಇನ್ನೊಂದ್ ತರ ಇರುತ್ತೆ. ಆ ತರ ಇಲ್ಲಿ ಇನ್ನೊಂದ್ ರೂಮ್ ಇದೆ, ತೋರಿಸ್ತೀನಿ ಬನ್ನಿ. ಈ ರೂಮಲ್ಲೂ ಬೇರೆ ಬೇರೆ ತರ ಎಕ್ಸರ್ಸೈಸ್ ಮಾಡಿಸ್ತಾರೆ. ಮತ್ ಹೊಸ ಪೇಷಂಟ್ ಏನಾದ್ರು ಬಂದ್ರೆ ಇಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ನೋಡ್ತಾರೆ. ಇದು ಸ್ವಲ್ಪ ಖಾಲಿ ಇರುತ್ತೆ. ಈ ತರ ಆಮೇಲೆ ಇದು ಡ್ರೈವಿಂಗ್. ನಮ್ ಸರ್ ತುಂಬಾ ಕ್ರಿಯೇಟಿವ್ ಆಗಿದ್ದಾರೆ. ಅವ್ರು ಬೇರೆ ಬೇರೆ ತರ ಟ್ರೈ ಮಾಡ್ತಾ ಇರ್ತಾರೆ ನೋಡಿ. ಈ ತರ ಮಕ್ಕಳಿಗೆ ಅವರಿಗೂ ಒಂಥರ ಆಟದ ತರಾನು ಆಗ್ಬೇಕು, ಇಂಟ್ರೆಸ್ಟ್ ಬರ್ಬೇಕಲ್ವಾ. ಮಕ್ಳಿಗೆ ಒಂದೇ ತರ ಅಂದ್ರೆ ಬೇಜಾರಾಗತ್ತೆ. ಆಮೇಲೆ ಇದು ನೋಡಿ, ಈ ತರ ಹ್ಯಾಂಡ್ ಮೂವ್ಮೆಂಟಿಗೆ. ಆಮೇಲೆ ಇದನ್ನು ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಏನ್ ಸ್ಪೆಷಲ್ ಗೊತ್ತಾ ನಿಮ್ಗೆ? ನಮ್ ಸರೇ ಮಾಡ್ತಾರೆ ಎಲ್ಲಾ ಐಟಮ್ಸ್ ಗಳನ್ನು ಸರಿ ತರ. ಇದು ಹಿಂಗೆ ಎತ್ತುವಾಗ ತುಂಬಾ ಪ್ರೆಷರ್ ಬರುತ್ತೆ, ಹಂಗಾಗಿ ನಾವ್ ಈಸಿಯಾಗಿ ಮಾಡ್ತಿದೀವಿ. ಆದ್ರೆ ಮಕ್ಳಿಗೆ ಪ್ರಾಬ್ಲಮ್ ಇರೋ ಮಕ್ಳಿಗೆ ಅದೊಂಥರ ಆಕ್ಟಿವ್, ಇದು ಏನಂತಾರೆ ಎಕ್ಸರ್ಸೈಸ್ ಆಗುತ್ತೆ ಕೈಗೆ. ಇಲ್ಲಿ ಆಮೇಲೆ ರಬ್ಬರ್ ಬ್ಯಾಂಡ್ ಹಾಕೋದು, ಆಮೇಲೆ ಈ ಕಡೆ ಇದನ್ನ ಸ್ಕ್ರೂ ತೆಗ್ದು ಈ ತರ ಹಾಕೋದು, ಹಿಂಗ್ ಮಾಡೋದು, ಆಮೇಲೆ ಮತ್ ಹೀಗ್ ಮಾಡೋದು. ಈ ತರ ಎಲ್ಲ ಎಕ್ಸರ್ಸೈಸ್ ಹ್ಯಾಂಡ್ ಮೂವ್ಮೆಂಟಿಗೋಸ್ಕರ ಇಲ್ಲಿ ಮಾಡಿದ್ದಾರೆ. ಮತ್ತೆ ಇವಾಗ ಇದು ಒಂದ್ ಕನ್ಸಲ್ಟೇಷನ್ ರೂಮ್ ಮಾಡಿದ್ದಾರೆ. ಸರ್ ಹೊಸ ಪೇಷಂಟ್ ಯಾರಾದ್ರೂ ಬಂದ್ರೆ ಇಲ್ಲಿ ನೀಟಾಗಿ ನೋಡ್ತಾರೆ ನೋಡಿ. ಇದು ಕನ್ಸಲ್ಟೇಷನ್ ರೂಮ್ ಸರ್ದು. ಮಾತ್ರ ಇಲ್ಲಿ ನಿಮ್ಗೆ ಹತ್ರ ಇದ್ದವರಿಗೆ ಅಥವಾ ದೂರ ಆದವರಿಗೆ ಒಂದ್ಸಲನಾದ್ರೂ ಬಂದು ನೀವು ಇಲ್ಲಿ ವಿಸಿಟ್ ಮಾಡಿ ಹೋಗಿ. ಯಾಕಂದ್ರೆ ಅವ್ರದ್ದು ಎಕ್ಸರ್ಸೈಸ್ ಹೇಳ್ಕೊಡೋ ರೀತಿ ಆಗಿರ್ಬೋದು, ಅವರು ಒಂದ್ ಸಜೆಷನ್ ಇರ್ಬೋದು. ಯಾಕಂದ್ರೆ ಸರ್ ಹೇಳೋ ಹಾಗೆ ಅವ್ರದ್ದು ಒಂದು 125-50 ಸರ್ದಿದೆ ಅಂದ್ರೆ ಒಂದ್ 50 ನಮ್ ಕಡೆಯಿಂದಾನು ಇರ್ಲೇಬೇಕು, ತಂದೆ ತಾಯಿ ಕಡೆಯಿಂದ. ಹೇಗೆ ನಾವು ಮಕ್ಳಿಗೆ ಸ್ಕೂಲಿಗೆ ಹಾಕಿರ್ತೀವಿ, ಕಂಪ್ಲೀಟ್ ನಾವು ಸ್ಕೂಲಲ್ಲೇ ಬಿಡ್ಲಿಕ್ಕೆ ಆಗಲ್ಲ. 40 ಜನ ಮಕ್ಳಿದ್ರೆ ಒಂದ್ ಮಗುನ್ ನೋಡ್ಕೊಳ್ಳೋದು ನಮಗೆ ಎಷ್ಟು ಕಷ್ಟ ಆಗುತ್ತೆ. ಅದೇ ತರ ಸರ್ಗು ಅವ್ರು ಎಲ್ಲಾನು ಮಾಡ್ಕೊಡ್ತಾರೆ ಹಾಗೆ. ಬಟ್ ನಮ್ ಪ್ರಯತ್ನನು ತುಂಬಾನೇ ಇರ್ಲೇಬೇಕಾಗತ್ತೆ ಆ ತರ. ಬಟ್ ಸರ್ ಸಜೆಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ ಮಗುಗೆ ಏನ್ ಪ್ರಾಬ್ಲಮ್ ಇದೆ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸರ್. ಪ್ರವೀಣ್ ಸರ್, ಹಾವೇರಿ, ಮುದ್ದ ಭೇಟಿ ಕೊಡಿ. ಇಲ್ಲಿ ನೋಡಿ ನಮ್ಮೊಬ್ರು ರೂಮ್ಮೇಟ್ ಇದ್ದಾರೆ. ಇವಾಗೆಲ್ಲ ಹೊಸ ಬ್ಯಾಚ್ ಬಂದಿದೆ. ನಮ್ದು ಓಲ್ಡ್ ಬ್ಯಾಚ್ ತುಂಬಾ ಕಮ್ಮಿ ಇದಾರೆ. ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ 5-6 ತಿಂಗಳು 7-8 ತಿಂಗಳು ಅವ್ರವ್ರಿಗೆ ಎಷ್ಟು ಕನ್ವೀನಿಯಂಟ್ ಇರುತ್ತೆ ಆ ತರ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇನ್ನೊಂದು ರೂಮ್ ಇದೆ, ಇಲ್ಲಿ ಎಕ್ಸರ್ಸೈಸ್ ನೋಡ್ಕೊಳ್ಳಿ ಹೇಗ್ ಮಾಡ್ತಾ ಇದ್ದಾರೆ ಅಂತ.